Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu, Punarvasu 2.0. International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸುಂದರ ಮಡಿಲಿನಲ್ಲಿ ನೆಲೆಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆ ತನ್ನ ಹಚ್ಚ ಹಸಿರಿನ ಪ್ರಕೃತಿ, ಸಮೃದ್ಧ ಜೀವ ವೈವಿಧ್ಯ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಳಿಂದ ವಿಶೇಷ ಖ್ಯಾತಿ ಪಡೆದಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಸೇರಿದಂತೆ ಅನೇಕ ಮನೋಹರ ಜಲಪಾತಗಳನ್ನು ತನ್ನ ಒಡಲಿನಲ್ಲಿ ಹೊತ್ತಿರುವ ಈ ಜಿಲ್ಲೆ ಜಲಪಾತಗಳ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂಥ ನೈಸರ್ಗಿಕ ಸೊಬಗಿನ ಸಿದ್ದಾಪುರ ತಾಲೂಕಿನಲ್ಲಿ ನೆಲೆಗೊಂಡಿರುವ ಧನ್ವಂತರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಗುಣಮಟ್ಟದ ಆಯುರ್ವೇದ ಶಿಕ್ಷಣ, ಅತ್ಯುತ್ತಮ ಆರೋಗ್ಯ ಸೇವೆ ಹಾಗೂ ನವೀನ ಸಂಶೋಧನೆಯ ಮೂಲಕ ತನ್ನದೇ ಆದ ವಿಶಿಷ್ಟ ಗುರುತನ್ನು ಮೂಡಿಸಿಕೊಂಡಿದೆ. 1998ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯು ಇಂದು 28 ವರ್ಷಗಳ ಯಶಸ್ವಿ ಪಯಣವನ್ನ ಪೂರೈಸಿದೆ. ಮಹಾವಿದ್ಯಾಲಯದ ಆವರಣಕ್ಕೆ ಕಾಲಿಟ್ಟ ತಕ್ಷಣವೇ ಹಸಿರಿನ ಸಂಕೇತವಾದ ಹರಿತಕಿ ವೃಕ್ಷ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ನಂತರ ಆಯುರ್ವೇದದ ಅಧಿದೇವತೆ ಭಗವಾನ್ ಧನ್ವಂತರಿಯವರ ದಿವ್ಯ ಮೂರ್ತಿ ವಿದ್ಯಾರ್ಥಿಗಳು ಮತ್ತು ಸಂದರ್ಶಕರಿಗೆ ಆಶೀರ್ವಾದದ ಅನುಭವವನ್ನ ನೀಡುತ್ತದೆ. ಅಲ್ಲಿಂದ ಮುಂದುವರಿದಾಗ ಸೂತ್ರ ಸೌಧ ಎಂಬ ಆಧುನಿಕ ಶೈಕ್ಷಣಿಕ ಕಟ್ಟಡವು ವಿದ್ಯಾಭ್ಯಾಸದ ಪವಿತ್ರ ವಾತಾವರಣಕ್ಕೆ ನಮ್ಮನ್ನ ಕರೆತರುತ್ತದೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಸ್ಮಾರ್ಟ್ ಬೋರ್ಡ್ ಸೌಲಭ್ಯ ಹೊಂದಿರುವ ಆಧುನಿಕ ತರಗತಿ ಕೊಠಡಿಗಳು, 611 ವಿದ್ಯಾರ್ಥಿಗಳು, 54 ಬೋಧಕ ಸಿಬ್ಬಂದಿ ಹಾಗೂ 53 ಬೋಧಕೇತರ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರೊಂದಿಗೆ 14 ಡಿಪಾರ್ಟ್ಮೆಂಟ್ಗಳು, ಅತ್ಯಾಧುನಿಕ ಯೋಗ್ಯ ಸ್ಕಿಲ್ ಲ್ಯಾಬ್, ಸುವಾಚಾ ಸಭಾಂಗಣ ಹಾಗೂ ಸಮ್ಮೇಳನ ಸಭಾಂಗಣ ಸೇರಿದಂತೆ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲ ಮೂಲಸೌಕರ್ಯಗಳನ್ನು ಒಳಗೊಂಡಿದೆ. ನಮ್ಮ ಆಸ್ಪತ್ರೆಯು ಉತ್ತಮ ಗುಣಮಟ್ಟದ ಆಯುರ್ವೇದ ಚಿಕಿತ್ಸಾ ಸೇವೆಯನ್ನು ನೀಡುತ್ತಿದೆ. ಇಲ್ಲಿ ಅನುಭವಿ ಮತ್ತು ಪರಿಣತ ವೈದ್ಯರ ಮಾರ್ಗದರ್ಶನದಲ್ಲಿ ವಿವಿಧ ಚಿಕಿತ್ಸೆಗಳಾದ ಪಂಚಕರ್ಮ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಕ್ರಿಯಾಕಲ್ಪ, ಸೌಂದರ್ಯವರ್ಧಕ ಚಿಕಿತ್ಸೆ, ಶಿಕ್ಷಣ, ಸೇವೆ ಮತ್ತು ಸಂಶೋಧನೆ ಎಂಬ ತ್ರಿವಿಧ ಧ್ಯೇಯಗಳನ್ನು ಅಳವಡಿಸಿಕೊಂಡಿರುವ ಧನ್ವಂತರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸಿದ್ದಾಪುರ ಆಯುರ್ವೇದ ಕ್ಷೇತ್ರದಲ್ಲಿ ಶ್ರೇಷ್ಠತೆಯತ್ತ ನಿರಂತರವಾಗಿ ಸಾಗುತ್ತಿರುವ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿದೆ. Ladies and gentlemen, you are not ready for this. ਨਾਲੇ ਦਿਲ ਪਰਦੇਸੀ ਨੂੰ ਤੈਨੂੰ ਨਿਤ ਦਾ ਰੋਣਾ ਪੈ ਜਾਊਗਾ ਨਾਲ ਰਜੇਟੇ ਜੋਗੀ ਦੇ ਤੈਨੂੰ ਜੋਗਣ ਹੋਣਾ ਪੈ ਜਾਊਗਾ
Heavy is the head, it's a blessing and a curse. परदेसी तेन मितदा रोना पै जाऊगा नाल रजेते जोगी ते तेन जोगन होना पै जाऊगा Heavy is the head, it's a blessing and a curse. ಆಪ್ತಾಸ್ ಆಯುರ್ವೇದ ಸಂಸ್ಥೆಯು ಚರಕ ಜಯಂತಿ ಅಂಗವಾಗಿ ಆಯೋಜಿಸಿರುವ ಆಯುರ್ಗ್ರಾಮ 3.0 ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಜ್ಜಾದೆವು. ಮೊದಲಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ಅನುಮತಿ ಪಡೆದು ಅಕ್ಷವೃಂದ ಎಂಬ ಹೆಸರಿನ ನಮ್ಮ ತಂಡವನ್ನು ರಚಿಸಿದೆವು. ಅಂದರೆ ಆರೋಗ್ಯಕರ ಇಂದ್ರಿಯಗಳ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ತಂಡ. ನಂತರ ಎಲ್ಲ ಸದಸ್ಯರು ಸ್ವಯಂ ಘೋಷಣಾ ಪತ್ರವನ್ನು ಭರ್ತಿ ಮಾಡಿ ಈ ವರ್ಷದ ವಿಷಯ ಇಂದ್ರಿಯ ಆರೋಗ್ಯ ಸಪ್ತಾಹ. ಇದರ ಮೊದಲ ಹಂತವಾದ ಆಯುರ್ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯಲ್ಲಿಯೂ ಆಯುರ್ವೇದದ ತತ್ವಗಳನ್ನು ಅಳವಡಿಸಿ ಇಂದ್ರಿಯ ಆರೋಗ್ಯದ ಮಹತ್ವವನ್ನು ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಂಡೆವು. ಇದರ ನಂತರ ಇಂದ್ರಿಯ ಆರೋಗ್ಯವನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡಲು ನಾವು ಸಮೀಕ್ಷೆಯ ಪ್ರಶ್ನಾವಳಿ ಹಾಗೂ ಅಸೆಸ್ಮೆಂಟ್ ಫಾರ್ಮ್ಗಳನ್ನು ಸಿದ್ಧಪಡಿಸಿದೆವು. ಮೊದಲಿಗೆ ನಮ್ಮ ಕಾಲೇಜಿನ ಎಲ್ಲಾ ತರಗತಿಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಲ್ಲಿ ಸಮೀಕ್ಷೆ ನಡೆಸಿದೆವು. ನಂತರ ಬೋಧಕ ಸಿಬ್ಬಂದಿಯರ ಬಳಿಗೆ ಹೋಗಿ ಸಮೀಕ್ಷೆ ನಡೆಸಿದೆವು. ನಂತರ ಬೋಧಕೇತರ ಸಿಬ್ಬಂದಿಯಲ್ಲಿಯೂ ಇದೇ ರೀತಿಯ ಸಮೀಕ್ಷೆ ನಡೆಸಲಾಯಿತು. ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತೆ ಚರ್ಮ. ಸಮೀಕ್ಷೆಯ ಫಲಿತಾಂಶದಲ್ಲಿ ಹಲವಾರು ಆಸಕ್ತಿದಾಯಕ ಅಂಶಗಳು ಬೆಳಕಿಗೆ ಬಂದವು. ಬಹುತೇಕರು ದಿನಕ್ಕೆ 3 ಗಂಟೆಗಳಿಗಿಂತ ಹೆಚ್ಚು ಸಮಯ ಮೊಬೈಲ್ ಪರದೆ ಬಳಸುತ್ತಿರುವುದು, ಇಯರ್ಬಡ್ಸ್ಗಳನ್ನು ಕಿವಿಯೊಳಗೆ ದೀರ್ಘಕಾಲ ಬಳಸುತ್ತಿರುವುದು, ಕೆಲವರಲ್ಲಿ ವಾಸನೆ ಗ್ರಹಿಸುವ ಸಾಮರ್ಥ್ಯ ಕಡಿಮೆಯಾಗಿರುವುದು ಹಾಗೂ ಹೆಚ್ಚಿನವರು ದಿನಕ್ಕೆ ಕೇವಲ ಒಮ್ಮೆ ಮಾತ್ರ ಹಲ್ಲುಜ್ಜುತ್ತಿರುವುದು ಕಂಡುಬಂದಿತು. ಈ ಸಮೀಕ್ಷೆಯ ಮೂಲಕ ಇಂದ್ರಿಯ ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಅಗತ್ಯತೆ ಸ್ಪಷ್ಟವಾಗಿ ತಿಳಿಯಿತು. ಇವೆಲ್ಲ ಪೂರ್ವ ಸಿದ್ಧತೆಗಳ ನಂತರ ಅಕ್ಷವೃಂದ ತಂಡವು 7 ದಿನಗಳ ಇಂದ್ರಿಯ ಆರೋಗ್ಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತು. ಮೊದಲ ದಿನದ ವಿಷಯ ಪ್ರಾಣ ಪ್ರತಿಷ್ಠಾ ಆಗಿದ್ದು, ಇದರ ಮುಖ್ಯ ಕೇಂದ್ರಬಿಂದು ಮನಸ್ಸಿನ ಆರೋಗ್ಯ ಆಗಿತ್ತು. ಕಾರ್ಯಕ್ರಮವು ಭಗವಾನ್ ಧನ್ವಂತರಿ ಪ್ರಾರ್ಥನೆಯೊಂದಿಗೆ ಶುಭಾರಂಭವಾಯಿತು. ನಂತರ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರು ದೀಪ ಪ್ರಜ್ವಲನೆ ಮತ್ತು ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು.
ಇದರ ಬಳಿಕ ನಮ್ಮ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥೆ ಮೈತ್ರಿ ಹೆಗಡೆ ಅವರಿಂದ ಸುಂದರವಾದ ಸ್ವಾಗತ ನೃತ್ಯ ನಡೆಯಿತು. ನಂತರ ನಮ್ಮ ತಂಡದ ಸದಸ್ಯರು ನಡೆಸಿದ ಸಮೀಕ್ಷೆಯ ಪ್ರಮುಖ ಕಂಡುಹಿಡಿಕೆಗಳನ್ನು ವಿವರಿಸಿ ಮುಂದೆ ದಿನಚರ್ಯೆ ಕುರಿತ ಜಾಗೃತಿ ವಿಡಿಯೋವನ್ನು ಪ್ರದರ್ಶಿಸಿ ಅದನ್ನು ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಲಾಯಿತು. ನಂತರ ನಮ್ಮ ತಂಡದ ಸದಸ್ಯರು ಹಾಗೂ ಗಣ್ಯ ಅತಿಥಿಗಳು ಇಂದ್ರಿಯ ಆರೋಗ್ಯದ ಮಹತ್ವ ಕುರಿತು ಪ್ರೇರಣಾದಾಯಕ ಮಾತುಗಳನ್ನು ಹಂಚಿಕೊಂಡರು. ಅದಾದ ನಂತರ ಎಲ್ಲರಿಗೂ ಪ್ರಾಣಾಯಾಮ ಅಭ್ಯಾಸವನ್ನು ನಡೆಸಿಕೊಡಲಾಯಿತು. ನಂತರ ಇಂದ್ರಿಯ ಸ್ವಸ್ಥ ಪ್ರತಿಜ್ಞೆಯನ್ನು ನಾವೆಲ್ಲರೂ ಸ್ವೀಕರಿಸಿದೆವು. ಇಂದ್ರಿಯ ಆರೋಗ್ಯ ಸಪ್ತಾಹದ 7 ದಿನಗಳ ಕಾರ್ಯಕ್ರಮದ ವೇಳಾಪಟ್ಟಿ ಹಾಗೂ ಕಾರ್ಯಯೋಜನೆಯನ್ನು ಎಲ್ಲರಿಗೂ ಪರಿಚಯಿಸಿದರು. ಮೊದಲ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಮಾಪಿಸಲಾಯಿತು. ನಮ್ಮ ಇಂದ್ರಿಯ ಆರೋಗ್ಯ ಸಪ್ತಾಹದ 2ನೇ ದಿನವು ಪ್ರಾಣಾಯಾಮ ಅಧಿವೇಶನದೊಂದಿಗೆ ಆರಂಭವಾಯಿತು. ಈ ದಿನದ ವಿಷಯ ಆದಿಕಾರಣ ಪರಿತ್ಯಾಗ ಆಗಿತ್ತು. ಮೊದಲಿಗೆ ಡಾಕ್ಟರ್ ರಾಧಾಚೇತನ ಮೇಡಮ್ ಅವರು ತಜ್ಞ ಉಪನ್ಯಾಸವನ್ನು ನಡೆಸಿದರು. ಅವರು ಇಂದ್ರಿಯ ಆರೋಗ್ಯದ ದೃಷ್ಟಿಯಿಂದ ಸದ್ವೃತ್ತದ ಮಹತ್ವವನ್ನು ವಿವರಿಸಿ ಅದರ ಅನುಷ್ಠಾನವನ್ನು ಭಗವದ್ಗೀತೆಯ ಉದಾಹರಣೆಗಳ ಮೂಲಕ ಅತ್ಯಂತ ಸುಂದರವಾಗಿ ವಿವರಿಸಿದರು. ನಂತರ ಡಾಕ್ಟರ್ ಸ್ಪರ್ಶ ಎಸ್ಕೆ ಅವರು ಡಿಜಿಟಲ್ ಡಿಟಾಕ್ಸ್ ಕುರಿತು ಉಪನ್ಯಾಸ ನೀಡಿದರು. ಸಂದರ್ಭದಲ್ಲಿ ಬ್ಲಾಕಿಟ್ ಆಪ್ ಅನ್ನು ಪರಿಚಯಿಸಿ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸುವ ವಿಧಾನಗಳನ್ನು ವಿವರಿಸಿದರು. ಅದಾದ ನಂತರ ವಿದ್ಯಾರ್ಥಿಗಳು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಆನ್ ದ ಸ್ಪಾಟ್ ಚಾಲೆಂಜ್ ನೀಡಲಾಯಿತು. ಅವರು ತಮ್ಮ ಇಯರ್ಪಾಡ್ಸ್ಗಳನ್ನು 1 ವಾರದವರೆಗೆ ಬಳಸದಿರಲು ಸಲ್ಲಿಸುವಂತೆ ಪ್ರೋತ್ಸಾಹಿಸಲಾಯಿತು. ಇಂದ್ರಿಯ ಶುದ್ಧಿ ಅಭಿಯಾನದ ಭಾಗವಾಗಿ ಪ್ರತಿಯೊಬ್ಬರೂ ಡಿಜಿಟಲ್ ಡಿಟಾಕ್ಸ್ ಚಾಲೆಂಜ್ ಸ್ವೀಕರಿಸಿ ಇಂದ್ರಿಯ ಆರೋಗ್ಯ ಸಪ್ತಾಹದ ಅವಧಿಯಲ್ಲಿ ತಾವು ಬಿಡಲಿರುವ ಒಂದು ಕೆಟ್ಟ ಅಭ್ಯಾಸ ಹಾಗೂ ಅಳವಡಿಸಿಕೊಳ್ಳಲಿರುವ ಒಂದು ಉತ್ತಮ ಅಭ್ಯಾಸವನ್ನು ಸ್ಟಿಕ್ಕಿ ನೋಟ್ಗಳಲ್ಲಿ ಬರೆದು ಪ್ರದರ್ಶಿಸಿದರು. ಈ ಅರ್ಥಪೂರ್ಣ ಮತ್ತು ಪ್ರೇರಣಾದಾಯಕ ಚಟುವಟಿಕೆಗಳೊಂದಿಗೆ ನಮ್ಮ ಇಂದ್ರಿಯ ಆರೋಗ್ಯ ಸಪ್ತಾಹದ 2ನೇ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನವಾಯಿತು.
ಆಯುರ್ವಿದ್ಯಾಲಯ ಕಾರ್ಯಕ್ರಮದ 3ನೇ ದಿನವೂ ನಾಡಿ ಶುದ್ಧಿ ಪ್ರಾಣಾಯಾಮದಿಂದ ಆರಂಭವಾಯಿತು. ಈ ದಿನದ ವಿಷಯ ಮನೋದೃಷ್ಟಿಯಾಗಿತ್ತು. ನಂತರ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರಿಂದ ವಿಶೇಷ ಉಪನ್ಯಾಸ ನಡೆಯಿತು. ಅವರು ಮನೋದೃಷ್ಟಿ ಎಂಬ ಪರಿಕಲ್ಪನೆ, ಅದರ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲಿನ ಪರಿಣಾಮ ಮತ್ತು ಆಯುರ್ವೇದದ ತತ್ವಗಳ ಮೂಲಕ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸಿದರು. ಬೋಧಕ ಸಿಬ್ಬಂದಿಗಾಗಿ ಚಿತ್ರಗಳನ್ನು ಆಧರಿಸಿ ಶ್ಲೋಕವನ್ನು ಗುರುತಿಸುವ ವಿಶೇಷ ಸವಾಲಿನ ಚಟುವಟಿಕೆಯನ್ನು ಆಯೋಜಿಸಲಾಗಿತ್ತು. ಅದಾದ ಬಳಿಕ ವಿದ್ಯಾರ್ಥಿಗಳು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಾಗಿ ವಿವಿಧ ಸಂವಾದಾತ್ಮಕ ಆಟಗಳು ಮತ್ತು ಚಟುವಟಿಕೆಗಳನ್ನು ನಡೆಸಲಾಯಿತು. ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನೋಟೆಸ್ಟ್ ಕೊರೋನಾ ಸ್ವಲ್ಪ ಬಾಳ್ ಕೂಡ ಟೇಸ್ಟಿಂಗ್ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಇಲ್ಲ ಸರ್ ಅವ್ರ ಫೇಸ್
ಈ ರೀತಿ ಆಯುರ್ವಿದ್ಯಾಲಯದ 3ನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಇಂದ್ರಿಯ ಆರೋಗ್ಯ ಸಪ್ತಾಹದ 4ನೇ ದಿನದ ವಿಷಯ ಊರ್ಜಸ್ಕರ ಆಗಿತ್ತು. ದಿನವು ಡಾಕ್ಟರ್ ನೇಹಾ ಹಾಗೂ ಯೋಗ ತರಬೇತುದಾರ ಶ್ರೀ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಯೋಗಾಭ್ಯಾಸದೊಂದಿಗೆ ಆರಂಭವಾಯಿತು. ಈ ಸಂದರ್ಭದಲ್ಲಿ ಇಂದ್ರಿಯಗಳ ಆರೋಗ್ಯ ಮತ್ತು ಸಮಗ್ರ ದೈಹಿಕ ಮಾನಸಿಕ ಕ್ಷೇಮವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗದ ಮಹತ್ವವನ್ನು ವಿವರಿಸಲಾಯಿತು. ನಂತರ ಡಿಜಿಟಲ್ ಐ ಸ್ಟ್ರೇನ್ಗೆ ಪಂಚಕರ್ಮ ಆಧಾರಿತ ನಿರ್ವಹಣೆ ಎಂಬ ವಿಷಯದ ಮೇಲೆ ಪೋಸ್ಟರ್ ಪ್ರಸ್ತುತಿ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಈ ಸ್ಪರ್ಧೆಗೆ ಡಾಕ್ಟರ್ ಸಮೀರ್ ಭದ್ರಿ, ಡಾಕ್ಟರ್ ಕವಿತಾ ಭದ್ರಿ ಹಾಗೂ ಡಾಕ್ಟರ್ ಅಮೋಘ್ ಅವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ಇದಾದ ಬಳಿಕ ಡಾಕ್ಟರ್ ಕವಿತಾ ಭದ್ರಿ ಅವರು ಮುಖ್ಯ ಉಪನ್ಯಾಸವನ್ನು ನೀಡಿದರು. ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಇಂದ್ರಿಯ ಆರೋಗ್ಯ ಸಪ್ತಾಹದ 4ನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ನಮ್ಮ 5ನೇ ದಿನದ ಕಾರ್ಯಕ್ರಮ ರಸೋಲ್ಲಾಸ ಎಂಬ ವಿಷಯದೊಂದಿಗೆ ನಡೆಯಿತು. ಈ ದಿನದ ಪ್ರಮುಖ ಗಮನ ಕೇಂದ್ರ ಇಂದ್ರಿಯ ಆರೋಗ್ಯಕ್ಕಾಗಿ ಪಥ್ಯ ಆಹಾರವಾಗಿತ್ತು. ಕಾರ್ಯಕ್ರಮವು ಅನ್ನಪೂರ್ಣೇಶ್ವರಿ ಪೂಜೆಯೊಂದಿಗೆ ಆರಂಭಗೊಂಡಿತು.
ಆರೋಗ್ಯ, ಪೋಷಣೆ ಹಾಗೂ ಸಮೃದ್ಧಿಗಾಗಿ ದೇವಿಯ ಆಶೀರ್ವಾದವನ್ನು ಕೋರಿ ಪೂಜೆ ನೆರವೇರಿಸಲಾಯಿತು. ನಂತರ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಾಗಿ ಕುಕಿಂಗ್ ವಿತೌಟ್ ಫೈರ್ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಸ್ಪರ್ಧಾಳುಗಳು ಆಯುರ್ವೇದದ ತತ್ವಗಳ ಆಧಾರದ ಮೇಲೆ ಇಂದ್ರಿಯ ಸ್ವಾಸ್ಥ್ಯಕ್ಕೆ ಅನುಕೂಲವಾದ ವಿವಿಧ ಪಥ್ಯ ಆಹಾರ ಪದಾರ್ಥಗಳನ್ನು ಸೃಜನಾತ್ಮಕವಾಗಿ ತಯಾರಿಸಿ ಪ್ರದರ್ಶಿಸಿದರು. ಅದರ ನಂತರ ಡಾಕ್ಟರ್ ಸಮೀರ್ ಕೆ ಭಾದ್ರಿ ಅವರಿಂದ ತಜ್ಞರ ಉಪನ್ಯಾಸ ನಡೆಯಿತು. ಅವರು ಪಥ್ಯ ಆಹಾರದ ಮಹತ್ವ ಹಾಗೂ ಅದು ಇಂದ್ರಿಯಗಳನ್ನು ಹೇಗೆ ಪೋಷಿಸಿ ಆರೋಗ್ಯಕರವಾಗಿರಿಸುತ್ತದೆ ಎಂಬುದರ ಕುರಿತು ಮೌಲ್ಯಯುತ ಮಾಹಿತಿಯನ್ನು ಹಂಚಿಕೊಂಡರು. ಇದೇ ವೇಳೆ ಡಾಕ್ಟರ್ ಸ್ಪರ್ಶಾಕಿ ಅವರ ನೇತೃತ್ವದಲ್ಲಿ ನೇತ್ರ ತಪಾಸಣಾ ಶಿಬಿರವೂ ಸಹ ಯಶಸ್ವಿಯಾಗಿ ನಡೆಯಿತು. ಇಂದ್ರಿಯ ಆರೋಗ್ಯ ಸಪ್ತಾಹದ 5ನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ನಮ್ಮ 6ನೇ ದಿನದ ಕಾರ್ಯಕ್ರಮ ಜಿತೇಂದ್ರಿಯ ಎಂಬ ವಿಷಯದೊಂದಿಗೆ ಆರಂಭವಾಯಿತು. ಈ ದಿನದ ಕೇಂದ್ರೀಕೃತ ವಿಷಯ ಇಂದ್ರಿಯ ಆರೋಗ್ಯಕ್ಕಾಗಿ ತ್ರಿಸೂತ್ರ ಸಿದ್ಧಾಂತವಾಗಿತ್ತು. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಂಡಿತು. ನಂತರ ಕ್ವಿಜ್ ಸ್ಪರ್ಧೆ ಆಯೋಜಿಸಲಾಯಿತು. ಈ ಸ್ಪರ್ಧೆಯು ಒಟ್ಟು 5 ಸುತ್ತುಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಸುತ್ತಿನ ಪ್ರಶ್ನೆಗಳು ಶಾಲಾಕ್ಯ ತಂತ್ರ, ಆಯುರ್ವೇದ ಸಂಹಿತೆಗಳು ಹಾಗೂ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿ ಸಿದ್ಧಪಡಿಸಲಾಗಿತ್ತು. ಸ್ಪರ್ಧಿಗಳು ಅಪಾರ ಉತ್ಸಾಹದಿಂದ ಭಾಗವಹಿಸಿ ಪ್ರತಿಯೊಂದು ಸುತ್ತಿನಲ್ಲೂ ಅತ್ಯುತ್ತಮವಾಗಿ ಉತ್ತರಿಸಿದರು. ಈ ಸ್ಪರ್ಧೆಯು ಜ್ಞಾನವರ್ಧಕವಾಗಿದ್ದು, ಭಾಗವಹಿಸಿದ ಎಲ್ಲರಿಗೂ ಕಲಿಕೆಯೊಂದಿಗೆ ಮನರಂಜನೆಯ ಅನುಭವವನ್ನು ನೀಡಿತು. ಇದರ ನಂತರ ಡಾಕ್ಟರ್ ಸಂದೀಪ್ ಎಸ್ಎನ್ ಅವರ ನೇತೃತ್ವದಲ್ಲಿ ಚರ್ಮ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಯಿತು. ಈ ಶಿಬಿರದಲ್ಲಿ ವಿವಿಧ ಚರ್ಮರೋಗಗಳ ತಪಾಸಣೆ ನಡೆಸಿ ಭಾಗವಹಿಸಿದವರಿಗೆ ಸೂಕ್ತ ಸಲಹೆಗಳು ಹಾಗೂ ಅಗತ್ಯ ಚಿಕಿತ್ಸಾ ಮಾರ್ಗದರ್ಶನವನ್ನು ನೀಡಲಾಯಿತು.
ಡಾಕ್ಟರ್ ಸ್ಪರ್ಶ ಎಸ್ಕೆ ಅವರ ನೇತೃತ್ವದಲ್ಲಿ ಸಮನ್ವಯಿತ ಕಿವಿ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಸಲಾಯಿತು. ಆರೋಗ್ಯಕರ ಸ್ಪರ್ಧೆಯ ಮೂಲಕ ಕಲಿಕೆಯನ್ನು ಉತ್ತೇಜಿಸುತ್ತಾ ಇಂದ್ರಿಯ ಆರೋಗ್ಯದಲ್ಲಿ ತ್ರಿಸೂತ್ರ ಸಿದ್ಧಾಂತವಾದ ಹೇತು, ಲಿಂಗ ಮತ್ತು ಔಷಧ ಪ್ರಾಯೋಗಿಕ ಅನ್ವಯದ ಕುರಿತು ಸಮಗ್ರ ಅರಿವನ್ನು ಮೂಡಿಸುವ ಮೂಲಕ ನಮ್ಮ 6ನೇ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. ಇಂದ್ರಿಯ ಆರೋಗ್ಯ ಸಪ್ತಾಹದ 7ನೇ ಹಾಗೂ ಅಂತಿಮ ದಿನದ ಕಾರ್ಯಕ್ರಮವು ಸಮಯೋಗ ಎಂಬ ವಿಷಯದೊಂದಿಗೆ ನಡೆಯಿತು. ಈ ದಿನದ ಪ್ರಮುಖ ಗಮನ ಕ್ಷೇತ್ರವು ಸಮಗ್ರ ಇಂದ್ರಿಯ ಆರೋಗ್ಯ ಆಗಿತ್ತು. ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಗೊಂಡು ಶಾಂತ ಹಾಗೂ ಮಂಗಳಕರ ವಾತಾವರಣವನ್ನು ನಿರ್ಮಿಸಿತು. ನಂತರ ಭಗವಾನ್ ಧನ್ವಂತರಿ ಪೂಜೆ ನೆರವೇರಿಸಿ ಆರೋಗ್ಯ, ಜ್ಞಾನ ಹಾಗೂ ಕಾರ್ಯಕ್ರಮದ ಯಶಸ್ವಿ ಸಮಾರೋಪಕ್ಕಾಗಿ ಭಗವಂತನ ಆಶೀರ್ವಾದವನ್ನು ಕೋರಲಾಯಿತು. ಅನಂತರ ನಮ್ಮ ತಂಡದ ಸದಸ್ಯರು 7 ದಿನಗಳ ಕಾರ್ಯಕ್ರಮದ ಸಮಗ್ರ ವರದಿಯನ್ನು ಮಂಡಿಸಿದರು. ಇಂದ್ರಿಯ ಆರೋಗ್ಯ ಸಪ್ತಾಹದ ಅವಧಿಯಲ್ಲಿ ಪ್ರತಿದಿನ ಆಯೋಜಿಸಲಾದ ಕಾರ್ಯಕ್ರಮಗಳು, ಅವುಗಳ ಉದ್ದೇಶ, ಅನುಷ್ಠಾನ ವಿಧಾನ ಹಾಗೂ ಫಲಿತಾಂಶಗಳನ್ನು ವಿವರವಾಗಿ ಪ್ರಸ್ತುತಪಡಿಸಲಾಯಿತು. excessive screen time and also late sleep at night time. The survey served as the foundation of our project. It helped us understand the community need and ensured that our activities were evidence-based. ಈ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಆಯೋಜನಾ ತಂಡವನ್ನು ಪ್ರಶಂಸಿಸಿ ಇಂತಹ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ಆಯೋಜಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಮುಂದೆ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ವಾರಪೂರ್ತಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಿ ಅವರ ಉತ್ಸಾಹಭರಿತ ಭಾಗವಹಿಸುವಿಕೆಯನ್ನು ಗೌರವಿಸಲಾಯಿತು. ನಂತರ ನಮ್ಮ ತಂಡದ ಸದಸ್ಯರ ನಿರ್ದೇಶನದಲ್ಲಿ ಮೈಮ್ ಶೋ ಪ್ರದರ್ಶಿಸಲಾಯಿತು. ಈ ಪ್ರದರ್ಶನವು ಯಾವುದೇ ಮಾತುಗಳಿಲ್ಲದೆ ಸೃಜನಾತ್ಮಕವಾಗಿ ಇಂದ್ರಿಯಗಳ ರಕ್ಷಣೆ, ಅವುಗಳ ಮಹತ್ವ ಹಾಗೂ ಇಂದ್ರಿಯ ಆರೋಗ್ಯದ ಬಗ್ಗೆ ಜನಜಾಗೃತಿ ಮೂಡಿಸುವ ಸಂದೇಶವನ್ನು ಪರಿಣಾಮಕಾರಿಯಾಗಿ ಸಾರಿತು.
ಕೊನೆಯಲ್ಲಿ ರಾಷ್ಟ್ರಗೀತೆಯ ಗಾಯನದೊಂದಿಗೆ ಕಾರ್ಯಕ್ರಮವು ಅಧಿಕೃತವಾಗಿ ಸಮಾರೋಪಗೊಂಡಿತು. ಈ ಮೂಲಕ ಇಂದ್ರಿಯ ಆರೋಗ್ಯ ಸಪ್ತಾಹದ ಅಂತಿಮ ದಿನವು ವಿದ್ಯಾರ್ಥಿಗಳು, ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿ ಹಾಗೂ ಎಲ್ಲಾ ಭಾಗವಹಿಸಿದವರಲ್ಲಿ ಇಂದ್ರಿಯಗಳ ಸಂರಕ್ಷಣೆ ಮತ್ತು ಆರೋಗ್ಯ ಕಾಪಾಡುವ ಅಗತ್ಯತೆ ಬಗ್ಗೆ ಅರಿವು ಮೂಡಿಸಿ ಆಯುರ್ವೇದದ ತತ್ವಗಳ ಮೂಲಕ ಆರೋಗ್ಯಕರ ಜೀವನವನ್ನು ನಡೆಸುವ ಮಹತ್ವವನ್ನು ಯಶಸ್ವಿಯಾಗಿ ಸಾರುವ ಮೂಲಕ ಮುಕ್ತಾಯವಾಯಿತು. Best for the team Aksharunda. Professor RL is always with you. All the best for the day, Akshavrinda. ಆಲ್ ದ ಬೆಸ್ಟ್ ಫಾರ್ ಟೀಮ್ ಅಕ್ಷವೃಂದ. All the best for the team, Akshavrinda. All the best for the team, Akshavrinda. All the best for the team Aksharunda. I wish you all the best for Team Akshavrinda.